ದೇಶದ್ರೋಹವೆಸಗಿದ ಅಧಿಕಾರಿಯನ್ನು ಅಮಾನತಿಗೆ ಆಗ್ರಹಿಸಿದ ಸಾಗರ್ ಇಸ್ಪೂರ್. ಎಸ್ ವೀಕ್ಷಕರೇ, ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ಸುಕ್ಷೇತ್ರವಾದ ಗತ್ರಿಗಿ ಗ್ರಾಮದ ಶ್ರೀ ಭಾಗ್ಯವಂತಿ ದೇವಿಯ ದೇವಸ್ಥಾನದ ಕಚೇರಿಯಲ್ಲಿ 78ನೇ ಸ್ವತಂತ್ರ ದಿನಾಚರಣೆ ಅಂಗವಾಗಿ ಧ್ವಜಾರೋಹಣ ಮಾಡದೆ ದೇಶದ್ರೋಹವೆಸಗಿದ ಅಧಿಕಾರಿಯನ್ನು ಕೂಡಲೇ ಅಮಾನತು ಮಾಡಬೇಕೆಂದು ತಾಲೂಕಿನ ಅಂಬೇಡ್ಕರ್ ಸೇವಾ ಸಮಿತಿಯ ಅಧ್ಯಕ್ಷರಾದ ಸಾಗರ್ ಇಸ್ಪೂರ್ ಮಾಧ್ಯಮದೊಂದಿಗೆ ಮಾತನಾಡಿ ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ವಿಠ್ಠಲ್ ಇಸ್ಪೂರ್, ಸಂತೋಷ್ ಬಾಣಿ, ಭಾಗಪ್ಪ ಇಸ್ಪೂರ್, ಸತೀಶ್ ಕೊಳಿಗೇರಿ, ಪಂಕಜ್ ನಾಯ್ಕೋಡಿ, ಕಿರಣ್ ಗೋಳಿಗೇರಿ ಸೇರಿದಂತೆ ಅನೇಕ ಮುಖಂಡರು ಉಪಸ್ಥಿತರಿದ್ದರು. ಎಲ್ಲರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ ಮತ್ತು ಸಾಮೂಹಿಕವಾಗಿ ದೇಶಭಕ್ತರಿಗೆ ಇವತ್ತಿನ ದಿನ ಸುದ್ದಿ ಕರೆದಿರ್ತಕ್ಕಂಥ ವಿಷಯ ಏನಪ್ಪ ಅಂತಂದರೆ, ದಿನಾಂಕ 15 ಆಗಸ್ಟ್ 2024 ಮೊನ್ನೆ ನಮ್ಮ ಗತ್ರಿಗಿಯಲ್ಲಿ ಒಂದು ಪ್ರಕರಣ ಆಗಿದೆ. ಏನಪ್ಪ ಅಂತಂದರೆ, ಶ್ರೀ ಭಾಗ್ಯವಂತಿ ದೇವಿ ದೇವಸ್ಥಾನ ಏನಿದೆಯಲ್ಲ, ಇದು ಮುಜರಾಯಿ ಇಲಾಖೆ ವ್ಯಾಪ್ತಿಗೆ ಬರ್ತದೆ. ಈ ಮುಜರಾಯಿ ವ್ಯಾಪ್ತಿ ಇಲಾಖೆಯಲ್ಲಿ ಎಂಥ ಸಮಸ್ಯೆ ಇದೆಯಪ್ಪ ಅಂತಂದರೆ, ದೇಶದ ಬಾವುಟ ಹಾರಿಸದೇ ಇರ್ತಕ್ಕಂಥ ವ್ಯವಸ್ಥೆಯನ್ನು ಅಲ್ಲಿರ್ತಕ್ಕಂಥ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ಅಲ್ಲಿರ್ತಕ್ಕಂಥ SDA ಹುದ್ದೆ ಹೊಂದಿರತಕ್ಕಂಥ ಮಂಜುನಾಥ್ ಹಡಪದ್ರವರು ಇಬ್ಬರು ಸೇರಿ ಇಲ್ಲಿವರೆಗೂ ಸುಮಾರು 2009ರಿಂದ ಇಲ್ಲಿವರೆಗೂ ಧ್ವಜನೇ ಹಾರಿಸಿಲ್ಲ ಅಂತ ಉಡಾಫೇನ್ ಮಾತಾಡ್ತಾರೆ. ಹಾಗಾಗಿ ಈ ಮೀಡಿಯಾದ ಮೂಲಕ, ಈ ಮಾಧ್ಯಮದ ಮೂಲಕ ನಾನು ಅವ್ರಿಗೆ ಎಚ್ಚರಿಕೆ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂತಂದ್ರೆ, ಇವತ್ತಿನ ದಿನ ತಾವು ಏನಾದರೂ ದೇಶದ್ರೋಹ ಪ್ರಕರಣದಲ್ಲಿ ಏನು ಭಾಗಿಯಾಗಿದ್ದೀರಿ, ನಿಮಗೆ ಖಂಡಿತವಾಗಿಯೂ ಭವಿಷ್ಯದಾಗ ಉಳಿಗಾಲ ಇಲ್ಲ. ಇವತ್ತಿನ ದಿನ ನೀವು ದೇಶದ್ರೋಹ ಮಾಡ್ತಾ 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 ಇವತ್ತಿನ ದಿನ ಎಂಥ ಕೀಳು ಮಟ್ಟಕ್ಕೆ ಇಳಿದು ಬಿಟ್ಟಿದ್ದೀರಿ ಅಂತಂದರೆ, ರಾಷ್ಟ್ರಧ್ವಜ ಹಾರಿಸದೇ ಇರತಕ್ಕಂಥ ವ್ಯವಸ್ಥೆ ತಾವು ಸೃಷ್ಟಿ ಮಾಡ್ತಾಯಿದ್ದೀರಿ. ಎಷ್ಟರ ಮಟ್ಟಿದ ಸಮಾಜವನ್ನು ಸೃಷ್ಟಿ ಮಾಡ್ತಾಯಿದ್ದೀರಿ ತಾವು. ಮಾನ್ಯ ರಾಮಲಿಂಗಾರೆಡ್ಡಿ ಸಾಹೇಬರು ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಕಲಬುರಗಿಯವರು, ಮಾನ್ಯ ತಹಶೀಲ್ದಾರ್ ಸಾಹೇಬರು, ಮಾನ್ಯ AC ಸಾಹೇಬರು ಕೂಡಲೇ ಅವರನ್ನು ಅಮಾನತು ಮಾಡಬೇಕು, ಕ್ರಮ ಕೈಗೊಳ್ಳಬೇಕಂತೆ, ಕಾನೂನು ಕ್ರಮ ಕೈಗೊಳ್ಳಬೇಕಂತೆ ಈ ಮಾಧ್ಯಮದ ಮೂಲಕ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೀನಿ ಮತ್ತು ಆಗ್ರಹ ಮಾಡಿಕೊಳ್ತಾ ಇದ್ದೀನಿ. ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು, ಸೂಕ್ತವಾದ ತನಿಖೆ ಮಾಡಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹ ಮಾಡ್ತೀನಿ. ನಮ್ಮ ಹೆಸರು? ನನ್ನ ಹೆಸರು ಸಾಗರ್ ಇಸ್ಪೂರ್ ಅಂತೇಳಿ, ಅಂಬೇಡ್ಕರ್ ಸೇವಾ ಸಮಿತಿ ತಾಲೂಕು ಅಧ್ಯಕ್ಷರು, ಅಫ್ಜಲ್ಪುರ.